ಪಡೆದ ಅಭ್ಯರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ಮನವಿ. ತೋಟಗಾರಿಕಾ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗೆ ತೋಟಗಾರಿಕಾ ತರಬೇತಿ ಪಡೆದ ಅಭ್ಯರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ಆಗ್ರಹಿಸಿ ತರಬೇತಿ ಪಡೆದ ಅಭ್ಯರ್ಥಿಗಳು ತೋಟಗಾರಿಕಾ ಇಲಾಖೆ ನಿರ್ದೇಶಕರಿಗೆ ಇತ್ತೀಚೆಗೆ ಮನವಿ ಸಲ್ಲಿಸಿದರು. ಸರ್ಕಾರದ ಹಲವು ಇಲಾಖೆಗಳಲ್ಲಿ ತೋಟಗಾರಿಕಾ ಇಲಾಖೆ ಒಂದಾಗಿದ್ದು, ಸರ್ಕಾರದ ಬೊಕ್ಕಸಕ್ಕೆ ಆದಾಯ ತರುವಲ್ಲಿ ತನ್ನದೇ ಆದ ಪಾತ್ರ ವಹಿಸುತ್ತದೆ. ಸುಮಾರು ವರ್ಷಗಳಿಂದ ತೋಟಗಾರಿಕಾ ಇಲಾಖೆಯಲ್ಲಿ 2019ರಲ್ಲಿ 200 ತೋಟಗಾರಿಕಾ ಹುದ್ದೆಗಳನ್ನು ಹೊರತುಪಡಿಸಿ ಯಾವುದೇ ಹುದ್ದೆಗಳಿಗೆ ನೇಮಕಾತಿಯಾಗಿರುವುದಿಲ್ಲ ಮತ್ತು ರಾಜ್ಯದ ಇಲಾಖೆಯ ಅಧೀನ ಕಚೇರಿಗಳಲ್ಲಿ ತೋಟಗಾರಿಕಾ ಹುದ್ದೆಗಳು ಬಹುತೇಕ ಖಾಲಿ ಇದ್ದು ದೈನಂದಿನ ಕಾರ್ಯ ಚಟುವಟಿಕೆಗಳಿಗೆ ಹಿನ್ನಡೆಯಾಗುತ್ತಿದೆ ಹಾಗೂ ಸಿಬ್ಬಂದಿಗಳ ಕೊರತೆಯಿಂದ ಅಧಿಕಾರಿಗಳ ಕಾರ್ಯನಿರ್ವಹಣೆಗೆ ಅಡಚಣೆಯಾಗುತ್ತಿದ್ದು ಅನೇಕ ಕಚೇರಿ, ನರ್ಸರಿ ಕ್ಷೇತ್ರಗಳಲ್ಲಿ, ಫಾರ್ಮ್ಗಳು, ಸಸ್ಯ ಕ್ಷೇತ್ರಗಳು ಬಹುತೇಕ ಸ್ಥಳಗಳಲ್ಲಿ ಇದ್ದು ಅಲ್ಲಲ್ಲಿ ಹೆಚ್ಚಾಗಿ ಕ್ಷೇತ್ರಗಳಿವೆ. ಅಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ಕಾರ್ಯನಿರ್ವಹಿಸುವುದು ದೊಡ್ಡ ಸಮಸ್ಯೆಯಾಗಿದೆ. ಆದ್ದರಿಂದ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ತೋಟಗಾರಿಕಾ ಸಹಾಯಕರು ಹುದ್ದೆಯ ಖಾಲಿ ಇರುವ ಬಗ್ಗೆ ವಿವಿಧ ಜಿಲ್ಲೆಗಳಿಂದ ಮಾಹಿತಿಗಳು ಬಂದಿದೆ ಮತ್ತು ಕಳೆದ 10 ವರ್ಷಗಳಿಂದ ತೋಟಗಾರಿಕೆ ತರಬೇತಿ ಪೂರೈಸಿ ಸುಮಾರು ಜನರು ತೋಟಗಾರಿಕಾ ಹುದ್ದೆಗೆ ಅರ್ಹರಾಗಿ ಕಾಯುತ್ತಿದ್ದಾರೆ. ಅವರ ಭವಿಷ್ಯದ ಹಿತದೃಷ್ಟಿಯಿಂದ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ಆಗ್ರಹಿಸಿದರು. ಒಂದು ವೇಳೆ ನಮ್ಮ ಮನವಿಯನ್ನು ಆದಷ್ಟು ಬೇಗ ಪರಿಹರಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ 4ನೇ ಮಹಡಿ ಬಹುಮಹಡಿ ಕಟ್ಟಡ, ಅಂಬೇಡ್ಕರ್ ಬೀದಿ, ಬೆಂಗಳೂರು. ವಿಷಯ: ತೋಟಗಾರಿಕಾ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಾದ ತೋಟಗಾರ ಮತ್ತು ತೋಟಗಾರಿಕೆ ಸಹಾಯಕ ಹುದ್ದೆಗಳ ಭರ್ತಿ ಮಾಡುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತೋಟಗಾರಿಕಾ ಇಲಾಖೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ತಿಳಿಸುವುದೇನೆಂದರೆ, 10 ತಿಂಗಳ ತೋಟಗಾರಿಕಾ ತರಬೇತಿಯನ್ನು ಪಡೆದಿರುವ ವಿದ್ಯಾರ್ಥಿಗಳಾದ ನಾವು ನಿರುದ್ಯೋಗಿಗಳಾಗಿದ್ದೇವೆ. ಕೆಲಸವಿಲ್ಲದೆ ಪರದಾಡುತ್ತಿದ್ದೇವೆ. ಕಳೆದ 5 ವರ್ಷಗಳಿಂದ 200 ಗಾರ್ಡನರ್ ಹುದ್ದೆಗೆ ಮಾತ್ರ ನೇಮಕಾತಿ ಮಾಡಿಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಹುದ್ದೆಗಳು ಖಾಲಿ ಇರುವ ಕಾರಣ ಆ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ರೈತ ಮಕ್ಕಳಿಗಾಗಿ ಮೀಸಲಿರುವ ಹುದ್ದೆಗಳನ್ನು ಆದಷ್ಟು ಶೀಘ್ರದಲ್ಲಿ ಭರ್ತಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಇನ್ನೊಂದು ವಿಷಯ ಐತೆ, ಇದನ್ನು ಹೇಳಿಬಿಡ್ತೀನಲ್ಲ. ಅದೇ ಇವರಿಗೆ ವಿಷಯ ನಂಬರ್ HO RTI 102 HEG 2019 ಡೇಟ್ 24/3/2023 ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗಿರುವ ಪತ್ರ ಸಂಖ್ಯೆ 134ಕ್ಕೆ ಪತ್ರಕ್ಕೆ ಸಂಬಂಧಿಸಿದಂತೆ 10 ತಿಂಗಳ ತೋಟಗಾರಿಕಾ ತರಬೇತಿ ಪಡೆದಿರುವ ವಿದ್ಯಾರ್ಥಿಗಳನ್ನು ತೋಟಗಾರಿಕಾ ಸಹಾಯಕರು, ಜೇನು ಕೃಷಿ ಸಂಘಟಕರು, ಜೇನು ಕೃಷಿ ಸಹಾಯಕರು ಮತ್ತು ಜೇನು ಕೃಷಿ ಪ್ರದರ್ಶಕರು ಮತ್ತು ಇತರೆ ಹುದ್ದೆಗಳಿಗೆ ಪರಿಗಣಿಸುವಂತೆ ವೃಂದ ನೇಮಕಾತಿಯಲ್ಲಿ ಆಗಿರುವ ಅನ್ಯಾಯಕ್ಕೆ ಆಕ್ಷೇಪಣೆ ಸಲ್ಲಿಸುತ್ತಿರುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು 10 ತಿಂಗಳ ತೋಟಗಾರಿಕೆ ತರಬೇತಿಯನ್ನು ಪಡೆದಿದ್ದು ನಾವೆಲ್ಲರೂ ಗ್ರಾಮೀಣ ಅಭ್ಯರ್ಥಿಗಳಾಗಿರುತ್ತೇವೆ ಹಾಗೂ ರೈತ ಮಕ್ಕಳಾಗಿರುತ್ತೇವೆ ಮತ್ತು ನಾವು 10 ತಿಂಗಳ ತೋಟಗಾರಿಕೆ ತರಬೇತಿಯಲ್ಲಿ ಜೇನು ಕೃಷಿ ವ್ಯವಸಾಯದ ಬಗ್ಗೆ ಅಧ್ಯಯನ ಮಾಡಿರುತ್ತೇವೆ ಹಾಗೂ ಮಾನ್ಯ ಘನ ಸರ್ಕಾರವು ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ 1998 ಇನ್ ಬ್ರೆಕೆಟ್ 1990ರ ಕರ್ನಾಟಕ ಅಧಿನಿಯಮ 4ರ 8ನೇ ಪ್ರಕಾರದೊಂದಿಗೆ ಹೊರಡಿಸಲಾದಂತೆ 3ನೇ ಪ್ರಕರಣ ಇನ್ ಬ್ರೆಕೆಟ್ 1ನೇ ಉಪಕರಣದ ಮೂಲಕ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ಸರ್ಕಾರವು ಪ್ರಸ್ತಾಪಿಸಿದ ಕರ್ನಾಟಕ ರಾಜ್ಯ ತೋಟಗಾರಿಕಾ ಸೇವೆಗಳ ನಿಯಮ 2023ರ ಕರಡನ್ನು ರಚಿಸಿದೆ. ಆದರೆ ಈ 2023ರ ಕರ್ನಾಟಕ ರಾಜ್ಯ ತೋಟಗಾರಿಕಾ ಸೇವೆಗಳ ನಿಯಮ 2023ರ ಕರಡು ನಿಯಮಗಳು ಬಹಳಷ್ಟು ರೈತ ಮಕ್ಕಳಾದ ನಾವು ನಿರುದ್ಯೋಗಿಗಳಾಗಿ ಉಳಿಯಬೇಕಾಗುತ್ತದೆ. ಹೀಗಿರುವಾಗ ಈ ಕರಡು ನೇಮಕಾತಿಯಲ್ಲಿ ICAR ಮಾನ್ಯತೆ ಹೊಂದಿರುವ ಮತ್ತು ಭಾರತ ಕಾನೂನು ರೀತಿಯಲ್ಲಿ ತೋಟಗಾರಿಕಾ ವಿಷಯದಲ್ಲಿ BSc ಪದವಿ ಹೊಂದಿರುವವರಿಗೆ ಮಾತ್ರ ತೋಟಗಾರಿಕಾ ಸಹಾಯಕ ಹುದ್ದೆ ಅರ್ಹತೆ ಹೊಂದಿರುತ್ತಾರೆ ಎಂದು ಸುತ್ತೋಲೆ ಹೊರಡಿಸಿದೆ. ಈ ಸುತ್ತೋಲೆಯಿಂದ ಬೇರೆ ಬೇರೆ ವಿದ್ಯಾರ್ಹತೆ ಹೊಂದಿರುವ ವಿದ್ಯಾರ್ಥಿಗಳು ಸಹ 10 ತಿಂಗಳ ತೋಟಗಾರಿಕೆ ತರಬೇತಿಯನ್ನು ಪಡೆದಿರುತ್ತಾರೆ. ಅಲ್ಲದೆ BSc ತೋಟಗಾರಿಕಾ ಪದವಿ ಹೊಂದಿರುವವರಿಗೆ ಈಗಾಗಲೇ AHO ಹುದ್ದೆಗಳು ಇರುವುದರಿಂದ ಈ ಮೇಲೆ ತಾವು ಹೊರಡಿಸಿರುವ ಕರಡನ್ನು ನಿಯಮಗಳಿಂದ ಬಹಳಷ್ಟು ತೋಟಗಾರಿಕಾ ತರಬೇತಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತದೆ. ಅಲ್ಲದೆ ಎಲ್ಲ ತೋಟಗಾರಿಕಾ ತರಬೇತಿ ಪಡೆದ ವಿದ್ಯಾರ್ಥಿಗಳು
ತಮ್ಮ ಜೀವನ ಮತ್ತು ಭವಿಷ್ಯ ಏನಾಗಬಹುದು ಎನ್ನುವ ಆತಂಕದಲ್ಲಿದ್ದಾರೆ. ಈ ಕರಡನ್ನು ನಿಯಮಗಳು ಜಾರಿಯಾದರೆ ಎಲ್ಲ ತೋಟಗಾರಿಕಾ ತರಬೇತಿ ಪಡೆದಿರುವ ವಿದ್ಯಾರ್ಥಿಗಳ ಜೀವನ ಕತ್ತಲೆಮಯವಾಗಿರುತ್ತದೆ. ಅಲ್ಲದೆ ಈ ಮೊದಲು ಇದ್ದಂತೆ 10 ತಿಂಗಳ ತೋಟಗಾರಿಕಾ ತರಬೇತಿ ಹಾಗೂ PUC ವಿದ್ಯಾರ್ಥಿ ಹೊಂದಿರಬೇಕೆಂಬ ಕರಡು ನಿಯಮವನ್ನು ಪರಿಗಣಿಸಲು ಆಕ್ಷೇಪಣೆಯನ್ನು ಸಲ್ಲಿಸುತ್ತಿದ್ದೇವೆ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಹಿತವನ್ನು ಕಾಯಬೇಕಾಗಿ ವಿನಂತಿ. ಅಲ್ಲದೆ ತೋಟಗಾರಿಕಾ ತರಬೇತಿ ಪಡೆದಿರುವ ವಿದ್ಯಾರ್ಥಿ ತೋಟಗಾರಿಕೆ ಸಹಾಯಕರು ಮತ್ತು ಇತರೆ ಹುದ್ದೆಗೆ ಅರ್ಹರು ಎನ್ನುವುದು ಮರು ಆದೇಶ ಹೊರಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್ ಕ್ಲಾರಿಫಿಕೇಶನ್ ಆಯ್ತು ಸರ್. ಸರ್ ಎರಡು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಅದೇನನ್ನ ಬಿಡಿ, ಅದನ್ನ ಸೆಪರೇಟ್ ಮಾಡೋಣ. ಯಾವ ಜಿಲ್ಲೆ? ಬಿಜಾಪುರ. ಎಲ್ಲ ಜಿಲ್ಲೆಯನ್ನು ಬಂದಿದ್ದಾರೆ. ಮೇಡಮ್, ಇವು ಒಂದು ಕೆಲಸ ಮಾಡಿ, ಗ್ರೂಪಲ್ಲಿ ಹಾಕ್ಬಿಡಿ. ಆಫೀಸರ್ಸ್ ಗ್ರೂಪ್ ಇದೆಯಲ್ಲ, ಕಂಪಲ್ಸರಿ. ಈ ವೇಳೆ ತರಬೇತಿ ಪಡೆದ ಅಭ್ಯರ್ಥಿಗಳಾದ ತುಕಾರಾಮ್, ಲಕ್ಷ್ಮಣ್, ಗಾಜಿ, MB ಮೆಳವಂಕಿ, BM ಶಿರೋಸಂಗಿ, BC ಇಟುಂಬಸ್, T ಸೋಮಶೇಖರ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.